ಚನ್ನಪಟ್ಟಣ ಬೈ ಎಲೆಕ್ಷನ್ ಇನ್ನೂ ಕೂಡ ಡೇಟೇ ಅನೌನ್ಸ್ ಆಗಿಲ್ಲ, ಆಗಲೇ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಚನ್ನಪಟ್ಟಣ ಟಿಕೆಟ್ಗಾಗಿ ಯೋಗೇಶ್ವರ್ ಅವರು ಬಹಳ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬಹಳಷ್ಟು ಸರ್ಕಸ್ಸನ್ನ ಮಾಡಿದ್ರು. JDS ಕುಮಾರಸ್ವಾಮಿ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ರು. ಅದೆಲ್ಲ ಆಗಿ ಬೇಸತ್ತು ಇನ್ನೇನು ಟಿಕೆಟೇ ಬೇಡ ಅನ್ನುವಂತಹ ಮನಸ್ಥಿತಿಗೆ ಬಂದ್ರೇನಪ್ಪ ಯೋಗೇಶ್ವರ್ ಅನ್ನುವಂತಹ ಸ್ಥಿತಿ ಇದ್ದಾಗ ಈಗ ಮತ್ತೆ ಟಿಕೆಟ್ ಮೇಲೆ ಇನ್ನೂ ಆಸೆಯನ್ನ ಬಿಟ್ಟಿಲ್ವಾ ಯೋಗೇಶ್ವರ್ ಅನ್ನುವಂತಹ ಪ್ರಶ್ನೆ. ಟಿಕೆಟ್ ಸಿಗುವ ವಿಶ್ವಾಸದಲ್ಲಿ ಚನ್ನಪಟ್ಟಣದಲ್ಲಿ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಯೋಗೇಶ್ವರ್. ದೆಹಲಿ ಭೇಟಿಯ ವೇಳೆ ಟಿಕೆಟ್ ಭರವಸೆ ಸಿಕ್ಕಿಲ್ಲ, ಸಿಗದೆ ಹೋದ್ರೂ ಕೂಡ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ. ಮನೆ ಮನೆ ಭೇಟಿ ಕೊಡ್ತಾ ಇದ್ದಾರೆ, ಗ್ರಾಮಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಮಾಜಿ ಸಚಿವ CP ಯೋಗೇಶ್ವರ್ ಚುನಾವಣಾ ಕೆಲಸವನ್ನ ಆರಂಭಿಸಿದ್ದಾರೆ. ಜೊತೆಗೆ ಬಿಜೆಪಿ ಕಾರ್ಯಕರ್ತರ ಸಭೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು JDS ನಲ್ಲಿ ಸೂಕ್ತ ಅಭ್ಯರ್ಥಿ ಇಲ್ಲ, ಸೂಕ್ತ ಅಭ್ಯರ್ಥಿ ಸಿಗದ ಕಾರಣ ಟಿಕೆಟ್ ಸಿಗೋ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ CP ಯೋಗೇಶ್ವರ್. NDA ಮೈತ್ರಿ ಅಭ್ಯರ್ಥಿಯಾಗಲು ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಆಗೋದಿಕ್ಕೆ ದೆಹಲಿ ಮಟ್ಟದಲ್ಲಿ ಲಾಭಿ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ಗೆ ಟಿಕೆಟ್ ಕೊಡಬೇಕು ಅಂತ ಪ್ರತಿಪಕ್ಷ ನಾಯಕ ಅಶೋಕ್ ಕೂಡ ಮನವಿ ಮಾಡಿದ್ರು. ಯೋಗೇಶ್ವರ್ಗೆ ಟಿಕೆಟ್ ನೀಡಿದ್ರೆ ಗೆಲುವಿನ ಸಾಧ್ಯತೆ ಹೆಚ್ಚಾಗಿದೆ. ಇತ್ತೀಚೆಗೆ ಅಮಿತ್ ಶಾ ಅವರನ್ನು ಕೂಡ ಭೇಟಿಯಾಗಿ ಟಿಕೆಟ್ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಆದರೂ ಕೂಡ ಅವರಿಗೆ ಟಿಕೆಟ್ನ ಭರವಸೆ ಸಿಕ್ಕಿಲ್ಲ. ಇದರ ಮಧ್ಯೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಹಳ ಆಕ್ಟಿವ್ ಆಗಿದ್ದಾರೆ, ಬಹಳ ಸುತ್ತಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಪ್ರಚಾರಗಳನ್ನು ಮಾಡ್ತಿದ್ದಾರೆ. ಅವರ ಸುತ್ತಾಟ ಏನಿದೆ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋಣ. ಮತ್ತೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಚನ್ನಪಟ್ಟಣ ಬೈ ಎಲೆಕ್ಷನ್ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ, ಕ್ಯಾಂಡಿಡೇಟ್ ಯಾರು ಅನ್ನೋದು ಗೊತ್ತಿಲ್ಲ. ಒಂದ್ ಕಡೆ CP ಯೋಗೇಶ್ವರ್ ಬಹಳ ಪ್ರಯತ್ನ ಮಾಡ್ತಿದ್ದಾರೆ, ಇನ್ನೊಂದು ಕಡೆ JDS ನಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಬಹಳ ಆಕ್ಟಿವ್ ಆಗಿರೋದು. ಸ್ಥಳೀಯ ಮಟ್ಟದಲ್ಲಿ ಏನಿದೆ ಡೆವಲಪ್ಮೆಂಟ್ ಏನಾಗ್ತಾ ಇದೆ? ವೀಣಾ ನೋಡಿ, CP ಯೋಗೇಶ್ವರ್ ಈ ರೀತಿಯ ಪ್ರಚಾರವನ್ನು ಶುರು ಮಾಡುವುದರ ಮೂಲಕ ಏನಕ್ಕೇನ ಕಾರಣ ಬಂದರೂ ಕೂಡ ನಾನು ಚುನಾವಣೆಗೆ ನಿಲ್ತೀನಿ ಅಂತಕ್ಕಂಥದ್ದನ್ನು HD ಕುಮಾರಸ್ವಾಮಿಯವರಿಗೆ ಮತ್ತು BJP ನಾಯಕತ್ವಕ್ಕೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ನನಗನ್ನಿಸುವ ಪ್ರಕಾರ CP ಯೋಗೇಶ್ವರ್ ಪಕ್ಷೇತರರಾಗಿ ನಿಲ್ಲುವ ಸಾಧ್ಯತೆಗಳು ಕಡಿಮೆ. ಒಂದು ವೇಳೆ BJP JDS ಮೈತ್ರಿಕೂಟ ಅವರಿಗೆ ಟಿಕೆಟನ್ನು NDA ಟಿಕೆಟನ್ನು ಕೊಡದೇ ಹೋದರೆ ಹಿ ಮೇ ಶಿಫ್ಟ್ ಟು ಕಾಂಗ್ರೆಸ್ ಇನ್ ಲಾಸ್ಟ್ ಮಿನಿಟ್. ಯಾಕಂದರೆ ಪಕ್ಷೇತರರಾಗಿ ನಿಂತು ಚುನಾವಣೆ ಗೆಲ್ಲೋಕ್ಕಿಂತ ಇನ್ನೊಂದು ರಾಷ್ಟ್ರೀಯ ಪಕ್ಷಕ್ಕೆ ಹೋಗಿ ಸರ್ಕಾರ ಇರ್ತಕ್ಕಂಥ ಪಕ್ಷಕ್ಕೆ ಹೋಗಿ ಚುನಾವಣೆ ಗೆಲ್ಲೋದು ಯೋಗೇಶ್ವರ್ಗೂ ಕೂಡ ಸುಲಭವಾಗ್ಬೋದು. ಯೋಗೇಶ್ವರ್ಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು 70,000-75,000 ಮತಗಳು ಚನ್ನಪಟ್ಟಣದಲ್ಲಿ ಇವೆ. ಆದರೆ ಅವ್ರಿಗೆ BJP ಟಿಕೆಟ್ ಮೇಲೆ ನಿಂತಾಗ JDS ಕೂಡ ಒಂದು ಕ್ಯಾಂಡಿಡೇಟ್ ಹಾಕಿದರೆ ಟ್ರ್ಯಾಂಗಲ್ ಫೈಟಲ್ಲಿ ಯಾರು ಗೆಲ್ಲಬಹುದು, ಅದು ಕಾಂಗ್ರೆಸ್ಸಿಗೆ ಲಾಭ ಆಗ್ಬೋದು. ಒಂದು ವೇಳೆ ಯೋಗೇಶ್ವರ್ ಕ್ಯಾಂಡಿಡೇಚರ್ಗೆ ಕುಮಾರಸ್ವಾಮಿ ಒಪ್ಪಿದಲ್ಲಿ ಆಗ JDSನ ವೋಟ್ ಬ್ಯಾಂಕ್ ಯೋಗೇಶ್ವರ್ ಜೊತೆಗೆ ನಿಲ್ಲುತ್ತಾ ಅಥವಾ ಅದು ಕಾಂಗ್ರೆಸ್ಸಿಗೆ ಶಿಫ್ಟ್ ಆಗುತ್ತಾ, ದ್ಯಾಟ್ ಆಲ್ಸೋ ವಿ ಡೋಂಟ್ ನೋ. ಕುಮಾರಸ್ವಾಮಿ ಇಲ್ಲಿಯವರೆಗೆ ಎಲ್ಲೂ ಕೂಡ ನಾವು ಯೋಗೇಶ್ವರ್ಗೆ ಟಿಕೆಟ್ ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಲಿಲ್ಲ. ಆದರೆ ಕುಮಾರಸ್ವಾಮಿ ಒಂದು 10-15 ದಿನಗಳ ಹಿಂದೆ ಪ್ರಹ್ಲಾದ್ ಜೋಶಿಯವರ ನಿವಾಸದಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ BJP ನಾಯಕರಿಗೆ ಹೇಳಿದರು, ನೀವು ಯೋಗೇಶ್ವರ್ ಕಡೆ ಹೇಳಿಸಿ ಯಾರಿಗೆ ಟಿಕೆಟ್ ಕೊಟ್ಟರು ನಾನು ಕೆಲಸ ಮಾಡ್ತೀನಿ ಅಂತ. ಯೋಗೇಶ್ವರ್ ಅದೇ ರೀತಿಯಾಗಿ ಹೇಳಿಕೆ ಕೊಟ್ಟರು. ಆದರೆ ಈಗ ಚುನಾವಣಾ ಪ್ರಚಾರವನ್ನು ಶುರು ಮಾಡಿದ್ದಾರೆ. ಅಂತಿಮ ಗಳಿಗೆಯಲ್ಲಿ BJPಯ ಹೈಕಮಾಂಡ್ ಒಂದು ವೇಳೆ ಕುಮಾರಸ್ವಾಮಿಯವ್ರನ್ನ ಆನ್ ಬೋರ್ಡ್ ತೆಗೆದುಕೊಂಡು ಯೋಗೇಶ್ವರ್ಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದೇನಾದರೂ ಹೇಳಿದರೆ ಯೋಗೇಶ್ವರ್ BJPಯ ಕ್ಯಾಂಡಿಡೇಟ್ ಆಗ್ಬೋದು, BJP ವರ್ಸಸ್ ಕಾಂಗ್ರೆಸ್ ನಡಿಬೋದು. ಒಂದು ವೇಳೆ ಇಲ್ಲ ಕುಮಾರಸ್ವಾಮಿ ಹಠ ಹಿಡಿದು ಯಾರೇ ನಿಂತರೂ ಕೂಡ JDSನ ಟಿಕೆಟ್ ಮೇಲೆ ನಿಲ್ಲಬೇಕು, ಇದು ನಿಮ್ಮ ಕ್ಷೇತ್ರ ಅಲ್ಲೇ ಅಲ್ಲ, 3 ಕ್ಷೇತ್ರದಲ್ಲಿ 2 ನಿಮ್ಗೆ ಕೊಡ್ತಿದ್ದೇವೆ, 1 ನಮ್ಗೆ ಕೊಡಿ ಅಂತಕ್ಕಂಥದ್ದನ್ನೇನಾದರೂ ಹಠ ಹಿಡಿದ್ರೆ ಆಗ ಯೋಗೇಶ್ವರ್ ಏನು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಕೆಲವು ಮೂಲಗಳು ನನಗೆ ಹೇಳ್ತಾ ಇರತಕ್ಕಂಥದ್ದು ವೀಣಾ, ಯಾವುದೇ ಸಂದರ್ಭದಲ್ಲೂ ಕೂಡ JDSನ ಟಿಕೆಟ್ ಮೇಲೆ ಚುನಾವಣೆ ನಿಲ್ಲಬೇಕು ಅಂತಕ್ಕಂಥದ್ದು ಕುಮಾರಸ್ವಾಮಿಯವ್ರಿಗೆ ಫರ್ಮ್ ಇದೆ. ಆದರೆ ಯೋಗೇಶ್ವರನ್ನ ಕರ್ಕೊಂಡು ಬಂದು ನಿಲ್ಲಿಸಲಿಕ್ಕೆ ಒಲವಿಲ್ಲ. ಹೀಗಿರುವಾಗ ಮಂಜುನಾಥ್ ಹೇಗೆ JDSನ ಫ್ಯಾಮಿಲಿಯಿಂದ ಬಂದು BJP, ಅವರೇನು JDS ಪಕ್ಷದ ಕಾರ್ಯಕರ್ತ ಆಗಿರಲಿಲ್ಲ, ಬಟ್ ಅವರು ದೇವೇಗೌಡರ ಅಳಿಯ ಆಗಿದ್ದರು. ಅವರನ್ನು ತಂದು BJPಯ ಟಿಕೆಟ್ ಮೇಲೆ ಗೆಲ್ಲಿಸ್ಕೊಳ್ಳಾಯಿತು. ಹಾಗೆ ಯೋಗೇಶ್ವರ್ ಬಿಟ್ಟು ಇನ್ನೊಬ್ಬ BJP ನಾಯಕನನ್ನು ಕರ್ಕೊಂಡು ಬನ್ನಿ, ನಾನು ಅವರಿಗೆ ಟಿಕೆಟ್ ನೀಡ್ತೀನಿ ಅಂತಕ್ಕಂಥದ್ದನ್ನು
ಕುಮಾರಸ್ವಾಮಿ ಹೇಳುವ ಸಾಧ್ಯತೆಗಳಿವೆ ಅನ್ನೋದನ್ನು ಅವರ ಆಪ್ತ ಮೂಲಗಳು ಹೇಳ್ತಾ ಇವೆ. ಹಾಗಿದ್ರೆ ಆ ಕ್ಯಾಂಡಿಡೇಟ್ ಯಾರು? ಕುಮಾರಸ್ವಾಮಿ ಮನಸ್ಸಿನಲ್ಲಿ ಏನಿದೆ, ಯಾರನ್ನು ತಂದು ನಿಲ್ಲಿಸ್ಬೇಕಂತಿದೆ, ಇವೆಲ್ಲವೂ ಪ್ರಶ್ನಾರ್ಥಕ ಚಿಹ್ನೆಗಳಿವೆ. ಯಾಕಂದರೆ ಅನ್ಲೆಸ್ ಆ್ಯಂಡ್ ಅಂಟಿಲ್ ವಿ ಹಿಯರ್ ಇಟ್ ಫ್ರಮ್ ಹಾರ್ಸಸ್ ಮೌತ್, ಇಲ್ಲಿ ಅದನ್ನು ಬಹಿರಂಗವಾಗಿ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಆದರೆ ನಾವೇನು ಕೇಳ್ತಾ ಇದ್ದೀವಿ ಅಂದರೆ ಕುಮಾರಸ್ವಾಮಿಯವರ ಮನಸ್ಸಿನಲ್ಲಿ ಆ ಒಂದು ಪ್ರಸ್ತಾವನೆ ಕೂಡ ಇದೆ. ಯಾಕಂದರೆ JDS ಬಳಿ ಗಟ್ಟಿ ಕ್ಯಾಂಡಿಡೇಟ್ ಇಲ್ಲ. ನಿಖಿಲ್ ಕುಮಾರಸ್ವಾಮಿಯವರನ್ನ ನಿಲ್ಲಿಸೋ ಮನಸ್ಸು ಕುಮಾರಸ್ವಾಮಿಯವರಿಗಿಲ್ಲ. ಯಾಕಂದರೆ 3ನೇ ಬಾರಿ ಕೂಡ ಸೋತಲ್ಲಿ ಅದರ ರಿಪರ್ಕೇಷನ್ಸ್ ಆಗ್ಬೋದು ಅನ್ನುವ ಕಾರಣದಿಂದ ಹೀಗಾಗಿ ಒಂದು ಇಂಟ್ರೆಸ್ಟಿಂಗ್ ಹಂತಕ್ಕೆ BJP JDS ಒಂದು ವೇಳೆ ಕಾಂಗ್ರೆಸ್ ಶಿಫ್ಟ್ ಆದರೆ DK ಶಿವಕುಮಾರ್ ಅವರು ಒಪ್ತಾರಾ? ಅದು ದೊಡ್ಡ ಪ್ರಶ್ನೆ ಅಲ್ವಾ? ವೀಣಾ, ರಾಜಕಾರಣದಲ್ಲಿ ಎಂಥ ಸಂದರ್ಭದಲ್ಲಿ ಎಂಥ ಶತ್ರುಗಳು ಮಿತ್ರರಾಗಿದ್ದಾರೆ. ರಾಜಕಾರಣದಲ್ಲಿ ವ್ಯಕ್ತಿ ಅವತ್ತೂ ಇರಲ್ಲ, ಆ ಪರಿಸ್ಥಿತಿ ಮೇಲೆ ಎಲ್ಲವೂ ಅವಲಂಬಿತವಾಗಿರುತ್ತೆ. ಹೆಗಡೆ ಮತ್ತು ದೇವೇಗೌಡರು 89ರಲ್ಲಿ ಜಗಳ ಆಡಿದ ಪರಿಯನ್ನು ನೀವು ನೋಡಿದರೆ 94ರಲ್ಲಿ ಹೆಗಡೆ ಮತ್ತು ದೇವೇಗೌಡರು ಒಟ್ಟಾಗ್ತಾರೆ ಅಂತ ಯಾರಾದರೂ ಎಣಿಸ್ತಿದ್ರಾ? 2013ರಲ್ಲಿ ಯಡಿಯೂರಪ್ಪನವರು KJP ಕಟ್ಟಿದಾಗ ಅನಂತಕುಮಾರ್ ಬಗ್ಗೆ BJP ಬಗ್ಗೆ ಆಡಿದ್ದ ಮಾತುಗಳು, ಅಡ್ವಾಣಿ ಬಗ್ಗೆ ಕೂಡ ಮಾತುಗಳನ್ನು ಆಡಿದ್ರು. 14ರಲ್ಲಿ ಅವರು ವಾಪಸ್ BJPಗೆ ಬರ್ತಾರೆ ಅಂತಕ್ಕಂಥದ್ದನ್ನು ಯಾರಾದರೂ ಎಣಿಸಿದ್ರ? ರಾಜಕಾರಣದಲ್ಲಿ ವ್ಯಕ್ತಿಗಳ ಜಗಳ ಶಾಶ್ವತ ಅಲ್ಲ, ಪರಿಸ್ಥಿತಿ ಅದು ವರ್ತಮಾನ. ಆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಮ್ಮ ರಾಜಕಾರಣದ ನಿಲುವುಗಳನ್ನು ಒಲವುಗಳನ್ನು ತೆಗೆದುಕೊಳ್ತಾರೆ. ಸಾಮಾನ್ಯ ಜನರಲ್ಲಿ ಜಗಳ ಬಗೆಹರಿಸೋದು ಕಷ್ಟ ಇರುತ್ತೆ. ನಿಜ. ಒಟ್ಟಿನಲ್ಲಿ ರಾಜಕಾರಣದಲ್ಲಿ ಶಾಶ್ವತವಾಗಿ ಯಾರು ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ ಅನ್ನುವಂಥದ್ದು ಕ್ಲಿಯರ್. ಎಸ್. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್, ತಮ್ಮೆಲ್ಲ ಮಾಹಿತಿಗಾಗಿ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.